ಅಂತೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರುಗಳು ಆಗಮಿಸಿದ್ದಾರೆ. ಮಹಾಸತಿ ಬನ ಟ್ರಸ್ಟ್ ಕರೂರು ಸಾಗರದಿಂದ ಆಗಮಿಸಿದ ಡೊಳ್ಳಿನ ತಂಡವನ್ನು ನಾವು ನೋಡಬಹುದು. ಇವರೆಲ್ಲರೂ ಕೂಡ ಸಾಗರ ತಾಲೂಕಿನ ಜನರಿಗೆ ಹೆಚ್ಚು ಪರಿಚಯ ಇರ್ತಕ್ಕಂಥ ತಂಡ, ರಾಜ್ಯ ಮಟ್ಟದಲ್ಲಿ ನೀಡಿರ್ತಕ್ಕಂಥ ತಂಡ ಮತ್ತು ಡೊಳ್ಳಿನ ಕಲೆಯನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರವಾಗಿ ಸ್ವತಃ ಶ್ರೀಯುತ ರಾಮಪ್ಪನವರಿಗೆ ಡಾಕ್ಟರೇಟ್ ಪದವಿಯನ್ನು ಜನಪದ ವಿಶ್ವವಿದ್ಯಾನಿಲಯ ನೀಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇವನ್ನೆಲ್ಲವನ್ನು ಕೂಡ ಎದುರು ನೋಡ್ತೇವೆ. ಸರ್, ಏನ್ ಹೇಳಕ್ ಬಯಸ್ತೀರಿ? ಫೇಸ್ಬುಕ್ ಲೈವ್ ನಲ್ಲಿ ಇದ್ದೀನಿ. ತುಂಬಾ ಖುಷಿ ಆಗ್ತೈತಿ. ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ವರ್ಷ ನಡೆಸಿ ಬಂದೆವು, ಈಗ ನಡೆಸ್ತಾನೆ ಇದ್ದೇವೆ. ಎಷ್ಟು ವರ್ಷ ಆಯ್ತು ಡೊಳ್ಳು ಹೊಡಿತಾ? ಒಂದು 40 ವರ್ಷ. 40 ವರ್ಷ ಆಯ್ತು. ಎಷ್ಟು ಜನ ಶಿಷ್ಯಂದ್ರು, ಎಷ್ಟು ತಂಡಗಳು, ಯಾವ ಪರಿಚಯ ಹೇಳಿ? 71 ತಂಡ ಆಗಿದೆ ಇಲ್ಲಿವರೆಗೆ ಕಲಿಸ್ತೇವೆ. ಓಕೆ. ಕಾರ್ಯಕ್ರಮ ತುಂಬಾ ಎಲ್ಲಾ ಟೀಮ್ ಇಂದಲೂ ಕಾರ್ಯಕ್ರಮ ಮಾಡಿ ಒಂದು 2000 ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿವರೆಗೆ. ಓಕೆ. ಎಲ್ಲೆಲ್ಲೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರಿ? ಕಾರ್ಯಕ್ರಮ ನಮ್ಮ ದೇಶದಾಗ ಒಂದು 2-3 ರಾಜ್ಯ ಉಳಿದವಷ್ಟೇ. 2 ರಾಜ್ಯಗಳು ಉಳಿದವೆ. ಭಾರತ ದೇಶದಾಗ ಇರ್ತಕ್ಕಂಥ ಉಳಿದ 28 ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಮುಟ್ಟಿದ್ರಿ ಅಂತ ಹೇಳ್ತಾ ಇದ್ರಿ. ಇವತ್ತು ಮೊದಲನೇ ಬಾರಿಗೆ ಅಂತ ಅನ್ಸುತ್ತೆ ಕರೂರಿಗೆ ಬಂದಿದೆ ಮೊದಲೇ ಸಿಗಂದೂರಿಗೆ ಬರ್ತಾ ಇದ್ದೇವೆ. ಓಕೆ. ಇಲ್ಲಿಂದ ಒಂದು ಮೆರವಣಿಗೆ ನಡೀತಲ್ಲ ಇವಾಗ ಸಿಗಂದೂರಿಗೆ, ತುಂಬ್ರಿಯಿಂದ, ಅದಕ್ಕೂ ಭಾಗವಹಿಸಿದ್ವಿ ನಾವು. ಈಗ ಇವರೆಲ್ಲರೂ ಕೂಡ ಎಷ್ಟು ವರ್ಷದ ಸರ್ವಿಸ್ ಇವರಿಗೆ? ನಮ್ಕಿಂತ ಸೀನಿಯರ್ ಒಬ್ರು. ಓಕೆ. ಇವರು ಏನ್ ಹೆಸರು ಇರೋದು? ಅಣ್ಣಪ್ಪನವ್ರು. ಎಷ್ಟು ವರ್ಷ ಡೊಳ್ಳು ಹೊಡಿತಾ ಇದ್ರಿ? ಒಂದು 40-45 ವರ್ಷ. ಏನ್ ವರ್ಷ ನಿಮ್ಗೀಗ? 70 ವರ್ಷ. 70 ವರ್ಷದಲ್ಲೂ ಈ ಕಸುವಿಗೆ ಏನ್ ಕಾರಣ? ಕಲೆಯ ಮೇಲಿನ ಪ್ರೀತಿ ಜೊತೆಗೆ ಒಂದು ಫಿಟ್ನೆಸ್ ಕಾಯ್ಕೊಂಡಿದ್ದೀರಿ. ಹೀಗಿದೆ ನಮ್ಮ ಇವರು. ಎಷ್ಟು ವರ್ಷ? 64 ವರ್ಷ. ಏನ್ ಹೆಸರು? ರಾಮಚಂದ್ರಪ್ಪನವರು 60 ವರ್ಷ. ಇವರಿಗೆ 70 ವರ್ಷ. ಎಷ್ಟು ವರ್ಷ ಸರ್? 53. ಸರ್, ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್. ಎಷ್ಟು ವರ್ಷ ತಮ್ಗೆ? 38. ಒಂದ್ ಕಡೆ ಹಿರಿಯ ಜೀವ, ಇನ್ನೊಂದ್ ಕಡೆ ನೀವು ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಹೊಸ ತಲೆಮಾರು ಮತ್ತು ಹಳೆಯ ಬೇರುಗಳು. ಏನ್ ಹೆಸರು? ಸಬಿನ್ಗೆ ಎಷ್ಟು ವರ್ಷ? 27. ಗುಡ್. ಎಷ್ಟು ವರ್ಷ ಸರ್? ಸಂದೇಶ್. ಎಷ್ಟು ವರ್ಷ ತಮ್ಗೆ? 38. 36 ವರ್ಷ. ಮಂಜುನಾಥ್. ತಮ್ಗೆ ಬಹಳ ಒಳ್ಳೆಯ ಸ್ಟೆಪ್ ಹಾಕಿ ನಗುಮುಖದ ಸರದಾರ ಹೇಳಿ. ಜನಾರ್ದನ. ಎಷ್ಟು ವರ್ಷ? 50 ವರ್ಷ. ಎಷ್ಟು ವರ್ಷದಿಂದ ಈಗ ಈ ಕಲೆಯ ಜೊತೆಯಲ್ಲಿದ್ದೀರಿ? 30 ವರ್ಷ ಕಲೆಯನ್ನ 3 ದಶಕಗಳನ್ನ ಕಳೆದಿದ್ದೀರಿ. ಇದು ನಮ್ಮ ಜನಪದ ಕಲಾ ತಂಡದ ಪರಿಚಯ ನಾವು ನೋಡಬಹುದು. ಇದು ಮಹಾಸತಿ ಭವನ ಕರೂರು ಮಾಸ್ತಿಯಮ್ಮ ಟ್ರಸ್ಟ್ ಈ ವರ್ಷ ಮೊದಲನೇ ಬಾರಿಗೆ ಯುಗಾದಿ ಮಹಾಪೂಜೆಯನ್ನ ನೆರವೇರಿಸ್ತಾ ಇದೆ. ಎಲ್ಲ ಊರಿನ ಗ್ರಾಮಸ್ಥರಾಗಿದ್ದಾರೆ. ಕರೂರು ನಮ್ಮ ಮಾಸ್ತಿಯಮ್ಮ ಘೋಷವಾಕ್ಯದೊಂದಿಗೆ ಕರೂರಿನಲ್ಲಿ ಈ ವರ್ಷದ ಯುಗಾದಿ ಪೂಜೆ, ನೆಲದ ದೇವತೆ, ಶಕ್ತಿ ದೇವತೆ, ಬಹಳ ಮುಖ್ಯವಾಗಿ ಮಾಸ್ತಿಯಮ್ಮನಿಗೆ ಯಾವ ಭೇದವಿಲ್ಲ. ನಾನು ಮೊನ್ನೆ ಅಷ್ಟೇ ತಮಗೆ ವಿವರಣೆ ನೀಡಿದ್ದೆ. ಎಲ್ಲರೂ ಇಲ್ಲಿ ಸಲ್ಲುವರಯ್ಯ ಅಂತ ಸಂವಿಧಾನದ ಆಶಯದೊಂದಿಗೆ ಎಲ್ಲ ಜಾತಿ, ಎಲ್ಲ ವರ್ಗದವರಿಗೂ ಕೂಡ ಅವಕಾಶ. ಎಸ್, ನೋಡಬಹುದು. ಟೀ ಕಾಫಿಗಳನ್ನ ಒಂದು ಆತಿಥ್ಯವನ್ನ ನಮ್ಮ ಸ್ನೇಹಿತರು. ಏನ್ ಸರ್, ಕಾಫಿನಾ? ಕಾಫಿ ರೆಡಿ. ಕಾಫಿ, ಟೀ ಇದೆಯಾ? ಟೀ ರೆಡಿ ಇದೆ, ಕಾಫಿ ರೆಡಿ ಇದೆ. ನಮ್ಮ ಕಾಫಿ GT ಅಂತ ನಮ್ಮ ಮಾತಿನೊಂದಿಗೆ ನಮ್ಮೆಲ್ಲ ಹುಡುಗರುಗಳು, ನಮ್ಮೆಲ್ಲ ಆಸ್ತಿಕ ಮಂದಿಗಳು, ಕರಾವಳಿ, ಮಲೆನಾಡು ಎಲ್ಲ ಕಡೆಯಿಂದ ಕೂಡ